ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27 ಹಾಗೂ 28ನೇ ಕಂತು ಕೂಡ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಯುಗಾದಿ ಹಬ್ಬ ಸಮೀಪ ಬರ್ತಾ ಇದೆ, ಹಾಗೆ ರಂಜಾನ್ ಹಬ್ಬನೂ ಕೂಡ ಸಮೀಪ ಬರ್ತಾ ಇದೆ. ಸೊ ಹೀಗಾಗಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಹಬ್ಬವನ್ನ ಆಚರಿಸಲಿಕ್ಕೆನೆ ನಿಮಗೆ 4ರಿಂದ 6 ಸಾವಿರ ದುಡ್ಡಷ್ಟು ನಿಮ್ಮ ಅಕೌಂಟ್ಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕುರಿತಾಗಿ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಸ್ನೇಹಿತರೆ 28,608 ಕೋಟಿಯಷ್ಟು ಫಂಡ್ ಅನ್ನ ಮೀಸಲಿಡಲಾಗಿದೆ. ಸೊ ಹೀಗಾಗಿ ನಿಮಗೆ ಯಾವುದೇ ರೀತಿ ದುಡ್ಡಿನ ಕೊರತೆ ಇರೋದಿಲ್ಲ. ಇಷ್ಟು ದುಡ್ಡಲ್ಲಿ 12 ಕಂತುಗಳನ್ನ ಈ ವರ್ಷದ ಕಂತುಗಳನ್ನ ಪಡ್ಕೊಳ್ಬಹುದು. ಹೌದು, ವರ್ಷಕ್ಕೆ 12 ಕಂತುಗಳಿರ್ತವೆ. ಸೊ ಆ ಕಂತುಗಳನ್ನ 28,608 ಕೋಟಿಯಲ್ಲಿ ಸಾಲತ್ತೆ. ಯಾಕಂದ್ರೆ ಒಂದು ಕಂತಿಗೆ 2,400ರಿಂದ 500 ಕೋಟಿಯಷ್ಟು ಬೇಕಾಗತ್ತೆ. 4 ಕಂತುಗಳಿಗೆ 10,000 ಕೋಟಿ ಸಮೀಪ ಬೇಕು. ಅದೇ ರೀತಿಯಾಗಿ 8 ಕಂತುಗಳಿಗೆ 20,000 ಕೋಟಿ ಸಮೀಪ ಬೇಕು. ಇನ್ನು 12 ಕಂತುಗಳಿಗೆ 30,000 ಕೋಟಿ ಹಣದಷ್ಟು ದುಡ್ಡು ಬೇಕಾಗತ್ತೆ. ಅದರಲ್ಲಿ 28,608 ಕೋಟಿಯಷ್ಟು ಫಂಡ್ ರಿಲೀಸ್ ಮಾಡಿರುವಂತಹ ಕಾರಣಕ್ಕಾಗಿ, ರಿಲೀಸ್ ಅಂದ್ರೆ ಹಣಕಾಸು ಇಲಾಖೆಗೆ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮೀಸಲಿಡಲಾಗಿದೆ. ಸೊ ಇಷ್ಟು ದುಡ್ಡನ್ನಲ್ಲಿ ಈ ವರ್ಷದ ಕಂತುಗಳನ್ನ ನೀವು ಯಾವುದೇ ರೀತಿ ತೊಂದರೆ ಇಲ್ಲದೆ ಕ್ಲಿಯರ್ ಆಗಿ ಪಡ್ಕೊಳ್ಬಹುದು. ಅದರಲ್ಲಿ ಮುಖ್ಯವಾಗಿ ಸದ್ಯಕ್ಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 26ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ತಾ ಇದ್ದು, ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮೆ ಆಗ್ತಾ ಇದೆ. ಸೊ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇರಬಹುದು. ಈಗಾಗಲೇ ಆಲ್ರೆಡಿ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿರಬಹುದು. ಇನ್ನು ಬಹುತೇಕ ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ, ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿರ್ತಕ್ಕಂತಹ ಕಾರಣಕ್ಕಾಗಿ ಅವರ ಖಾತೆಗಳಿಗೂ ಕೂಡ ಜಮಾ ಆಗತ್ತೆ. ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಈಗ 27 ಮತ್ತು 28ನೇ ಕಂತಿನ ಹಣ ಕೂಡ ಇದೇ ಯುಗಾದಿ ಹಬ್ಬದಂದು ರಿಲೀಸ್ ಆಗತ್ತೆ. ಅಂದ್ರೆ ಅವತ್ತೇ ಜಮಾ ಆಗೋದಿಲ್ಲ, ಅದಕ್ಕಿಂತ ಮುಂಚಿತವಾಗಿನೇ ಬಿಡುಗಡೆ ಆಗತ್ತೆ. ಅಂದ್ರೆ ಆ ಹಬ್ಬದಂದು ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬಂದಿರಬೇಕು ಆಲ್ರೆಡಿ. ಅದರಿಂದ ನೀವು ನಿಮ್ಮ ಹಬ್ಬವನ್ನ ಆಚರಿಸಬೇಕು ಅಂತ ಸರ್ಕಾರ ಆಲ್ಮೋಸ್ಟ್ ಮೊದಲನೇ ಹಂತದಲ್ಲಿ ಈಗ ಬಿಡುಗಡೆ ಮಾಡ್ತಾ ಇದ್ದು, ಇದರಲ್ಲಿ ಮುಖ್ಯವಾಗಿ ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಅದೇ ರೀತಿಯಾಗಿ ದಾವಣಗೆರೆ, ಬೀದರ, ಕೊಡಗು, ಕೊಪ್ಪಳ, ಚಾಮರಾಜನಗರ, ಅದೇ ರೀತಿಯಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಉಡುಪಿ, ಶಿವಮೊಗ್ಗ, ಅದೇ ರೀತಿಯಾಗಿ ಈ ಒಂದು ಬೀದರ ಸೈಡ್ಗಳು ಕೂಡ ದುಡ್ಡು ಜಮಾ ಆಗ್ತದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗ ಮೊದಲನೇ ಹಂತದಲ್ಲಿ ಕೂಡ ಪ್ರಾರಂಭವಾಗಲಿದೆ. ಮೊದಲು 26ನೇ ಕಂತು ಇನ್ನು 2-3 ದಿನಗಳಲ್ಲಿ ಕ್ಲಿಯರ್ ಮಾಡ್ತಾರಂತೆ. ಸೊ ಈ ಒಂದು 27ನೇ ಕಂತು ಅಂದ್ರೆ ಡಿಸೆಂಬರ್ ತಿಂಗಳ ಹಣ, ಹೋದ ವರ್ಷದ ಡಿಸೆಂಬರ್ ತಿಂಗಳ ಹಣ ಇದು. ಸೊ ಇದನ್ನು ಕೂಡ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಮಾಡಿ ಕ್ಲಿಯರ್ ಮಾಡಲಾಗುತ್ತೆ ಎನ್ನುವಂತಹ ಭರವಸೆಯನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ಸೊ ಯುಗಾದಿ ಹಬ್ಬಕ್ಕೆ ಒಳಗಾಗಿ ನಿಮಗೆ 2 ಕಂತುಗಳು ಜಮಾ ಆಗುವಂತದ್ದು ಈ 27, ಈಗಾಗಲೇ ಆಲ್ರೆಡಿ 26 ಬರ್ತಾ ಇದೆ. ಈ 2 ಕಂತುಗಳು ಮೊದಲು ಕ್ಲಿಯರ್ ಆದ ಬಳಿಕ ನವೆಂಬರ್ 26ನೇ ಕಂತು, 27 ಡಿಸೆಂಬರ್ ತಿಂಗಳ ಹಣ. ಸೊ ಇದಾದ ಬಳಿಕ 28 ಇದೇ ವರ್ಷದ ಜನವರಿ ತಿಂಗಳ ಹಣ, 29 ಫೆಬ್ರವರಿ ತಿಂಗಳ ಹಣ. ಈ 2 ಕಂತುಗಳು ಕೂಡ ಸತತವಾಗಿ ಬಿಡುಗಡೆ ಆಗತ್ತೆ. ಜೊತೆಗೆ ಹೋದ ವರ್ಷದಲ್ಲಿ ಪ್ರಾರಂಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿಲ್ಲ ಅಂತ ನಾನು ಹೇಳಿದ್ನಲ್ಲ, ಹೌದು ಅದು ನಿಜಾನೇ, ಖಂಡಿತವಾಗ್ಲೂ. ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಕೂಡ ಪ್ರೆಷರ್ ಇತ್ತು. ಹೋದ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆ ಆಗತ್ತೆ. 2 ಕಂತುಗಳನ್ನ ಪೆಂಡಿಂಗ್ ಉಳಿಸಿದ್ರಿ, ಅವುಗಳನ್ನ ನೀವೇ ನುಂಗ್ ಹಾಕಿದ್ರಿ ಎನ್ನುವಂತಹ ಪ್ರಶ್ನೆ ಕೂಡ ಬಿಜೆಪಿ ನಾಯಕರು ಮಾಡ್ತಾರೆ. ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ 2 ಕಂತುಗಳಂದ್ರೆ 5,000 ಕೋಟಿ ಹಣ ಸ್ನೇಹಿತರೆ, ಅವುಗಳನ್ನ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಆದ್ರೆ ಕೊಟ್ಟಿರೋದಿಲ್ಲ, ಸರ್ಕಾರ ಯಾಮಾರಿಸಿ ಬಿಟ್ಟಿತ್ತು ಅಂತ ಹೇಳಬಹುದು. ಹಾಗಾಗಿ ಅವ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ, ಹೋದ ವರ್ಷದ ಪ್ರಾರಂಭದಲ್ಲಿರ್ತಕ್ಕಂತಹ ಹಣವನ್ನ ಈಗ ಸದ್ಯಕ್ಕೆ ನಾನು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಎನ್ನುವಂತಹ ಒಂದು ಭರವಸೆಯನ್ನ ಸ್ವತಃ ಅವರೇ ಕೊಟ್ಟಿರ್ತಕ್ಕಂಥದ್ದು. ಸೊ ಇದಾದ ಬಳಿಕ ಸ್ನೇಹಿತರೆ ಬಹುತೇಕ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟು ಇದಾವೆ. ಒಂದು, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ ಮುಖ್ಯವಾಗಿ. ಇನ್ನೊಂದು, ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತಾನು ಕೂಡ ಸಾಕಷ್ಟು ಕಡೆ ನೀವು ಈ ವಿಷಯವನ್ನ ಕೇಳಿರ್ತೀರಿ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ.
ಮುಖ್ಯವಾಗಿ ಈ ನಿಮ್ಮ ಬ್ಯಾಂಕ್ ಅಕೌಂಟ್‌ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅದನ್ನ ನೋಡ್ಕೊಳ್ಳೋದು ಹೇಗೆ ಅಂದ್ರೆ ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಕಡೆ ಏನಾಗ್ತಾ ಇದೆ, ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಆನ್‌ಲೈನ್ ಟ್ರಾನ್ಸಾಕ್ಷನ್ ಅನ್ನೇ ಮಾಡಿಸೋದಿಲ್ಲ ಅವರು. ಆನ್‌ಲೈನ್ ಟ್ರಾನ್ಸಾಕ್ಷನ್ ಅಂದ್ರೆ ಗೂಗಲ್ ಪೇ, ಪೇಟಿಎಂ ಅಥವಾ ಫೋನ್‌ಪೇ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿಸೋದಿರೋದಿಲ್ಲ. ಈ ಕಡೆ ಬ್ಯಾಂಕ್‌ಗಳಿಗಪ್ಪ ಬರ್ತಾರಂದ್ರೆ ಬ್ಯಾಂಕ್‌ಗಳಿಗೂ ಕೂಡ ಬರೋದಿಲ್ಲ. ಬ್ಯಾಂಕ್‌ನಲ್ಲಿ ಬಂದು ವಹಿವಾಟು ಕೂಡ ಮಾಡ್ತಾ ಇದ್ರೆ ಏನು ತೊಂದರೆ ಇರ್ತಾ ಇರ್ಲಿಲ್ಲ. ಆದ್ರೆ ಈ ಕಡೆ ಬ್ಯಾಂಕಿಗೂ ಕೂಡ ಬರೋದಿಲ್ಲ. ಈ ಕಡೆ ಆನ್‌ಲೈನ್ ಪೇಮೆಂಟ್‌ಗಳನ್ನು ಕೂಡ ಮಾಡಿ ಒಂದು ವಹಿವಾಟುಗಳನ್ನ, ಟ್ರಾನ್ಸಾಕ್ಷನ್‌ಗಳನ್ನ ಮಾಡಿಸಿದ್ರು ನಡೆಯುತ್ತೆ. ಆದ್ರೆ ಅದನ್ನು ಕೂಡ ಮಾಡೋದಿಲ್ಲ. ಹೀಗಾಗಿ ಬ್ಯಾಂಕ್‌ನವ್ರು ಏನ್ ಮಾಡ್ತಾರೆ, ಈ ಅಕೌಂಟ್ ಅನ್ನ ಯಾರು ಕೂಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರ್ತೀರಂದ ಬಳಿಕ ಅದರಲ್ಲಿ ಟ್ರಾನ್ಸಾಕ್ಷನ್ ಆಗ್ಸ್ತಾ ಇರ್ಬೇಕು. ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಇಂತಹ ಎಲ್ಲ ಯೋಜನೆಗಳ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಆ ಯೋಜನೆಗಳು ಕೂಡ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ. ಸೊ ಆ ಒಂದು ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಮುಖ್ಯವಾಗಿ ನೋಡ್ಕೊಳ್ಳಿ. ಆ ಬ್ಯಾಂಕ್ ಅಕೌಂಟ್‌ಗೆ KYC ಆಗಿದೆ ಇಲ್ವಾ ನೋಡ್ಕೊಳ್ಳಿ. ಒಂದು ವೇಳೆ ಟ್ರಾನ್ಸಾಕ್ಷನ್ ಆಗಿಲ್ಲ ಬಂದ್ ಬಿದ್ದಿದ್ರೆ ಬ್ಯಾಂಕ್‌ಗಳಿಗೆ ಹೋಗಿ ಸಂಪರ್ಕಿಸಿ ಆ ಅಕೌಂಟ್ ಅನ್ನ ಓಪನ್ ಮಾಡಿಸ್ಕೊಳ್ಬೇಕು. ಒಂದು ಸಾರಿ ದುಡ್ಡು ಹಾಕಿದ್ದು ತೆಗೆದು KYC ಮಾಡಿಸ್ಕೊಂಡ್ರೆ ಮತ್ತೆ ಓಪನ್ ಆಗತ್ತೆ. ಮತ್ತೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭಿಸುತ್ತೆ. ಸೊ ಇದನ್ನ ಮುಖ್ಯವಾಗಿ ಎಲ್ಲರೂ ಕೂಡ ಮಾಡಿಸಿಕೊಳ್ಳಿ. ಇನ್ನು ಇದರ ಜೊತೆಗೇನೆ ಸ್ನೇಹಿತರೆ, ಬಹಳಷ್ಟು ಫಲಾನುಭವಿಗಳು ಅದರಲ್ಲಿ ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರಂತೆ. ಹೌದು. ಆ ಒಂದು ಗೃಹಲಕ್ಷ್ಮಿಯರು ಮುಖ್ಯವಾಗಿ ಹಿರಿಯರು, ಹೆಚ್ಚಾನೆಚ್ಚು ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರಲ್ಲಿ ಅವರ ಕುಟುಂಬಸ್ಥರು ಅವರ ಹೆಸರಿನಲ್ಲಿ ದುಡ್ಡನ್ನ ಇನ್ನೂ ಕೂಡ ಅಕೌಂಟ್‌ಗಳಿಗೆ, ಖಾತೆಗಳಿಗೆ ಪಡ್ಕೊಳ್ತಾ ಇದ್ದಾರಂತೆ. ಹೀಗಾಗಿ ರಾಜ್ಯ ಸರ್ಕಾರವು ಕೂಡ ತಿಳಿಸ್ತಾ ಇದೆ, ಯಾರು ಈ ರೀತಿ ಮಾಡ್ತಾ ಇದ್ದೀರಿ ಮರಣ ಪ್ರಮಾಣ ಪತ್ರವನ್ನ ತೆಗೆಸಿಕೊಳ್ಳಿ. ಈಗಾಗಲೇ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅದರಿಂದಾಗಿ ಸರ್ಕಾರಕ್ಕೂ ಕೂಡ ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಸೊ ಯಾರು ಬದುಕಿದ್ದಾರೆ, ಯಾರು ಎಷ್ಟು ತಿಂಗಳಿನಷ್ಟು ಓಟನ್ನ ಹಾಕಿದ್ದಾರೆ, ಯಾವ್ಯಾವ ಯಾರು ಓಟ್ ಹಾಕಿಲ್ಲ ಅವರು ತೀರಿ ಹೋಗಿದಾರೆ ಅಂತ ಕನ್ಸಿಡರ್ ಆಗತ್ತೆ. ಯಾಕಂದ್ರೆ ಬಹಳ ಒಂದು 2, 3 ಓಟ್‌ಗಳನ್ನ ಹಾಕಿರ್ಲಿಲ್ಲ ಅಂದ್ರೆ ಅವರನ್ನ ತೆಗೆದಾಕಿ ಬಿಡ್ತಾರೆ. ಯಾಕಂದ್ರೆ ಈಗಾಗಲೇ SIR ಪ್ರಕ್ರಿಯೆ ನಡೀತಾ ಇದೆ. ಬಾಂಗ್ಲಾದೇಶೀಯರು, ನುಸುಳುಕೋರರು ನಮ್ಮ ಭಾರತದಲ್ಲಿ ಬಂದು ಇಲ್ಲೇ ನೆಲೆ ಊರ್ತಾ ಇದ್ದಾರೆ. ಸೊ ಹೀಗಾಗಿ ಸಮಾಜದಲ್ಲಿ ಅಸ್ತವ್ಯಸ್ತವನ್ನ ಉಂಟು ಮಾಡ್ತಾ ಇದ್ದಾರೆ. ಹೀಗಾಗಿ ಸ್ನೇಹಿತರೆ, ಇದಕ್ಕೆ ಬಹಳ ಒಂದು ಎಚ್ಚರಿಕೆಯಿಂದನೂ ಕೂಡ ನಾವಿರ್ಬೇಕಾಗಿದೆ. ಸೊ ಅದಕ್ಕಾಗಿ ನಿಮ್ಮ ಒಂದು ವೋಟರ್ ಐಡಿ ಮೇಲೆ, ಆಧಾರದ ಮೇಲೆ ನೀವು ಬದುಕಿದಿರಾ ಇಲ್ಲ ಅಂತಕ್ಕಂಥದನ್ನ ಸರ್ಕಾರ ಕಂಡು ಹಿಡಿದು, ಸೊ ನಿಮ್ಮ ಒಂದು ಮುಖ್ಯಸ್ಥೆ ತೀರಿ ಹೋಗಿದಾರ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇದೆ ಸರ್ಕಾರ. ನೀವು ಮರಣ ಪ್ರಮಾಣ ಪತ್ರ ತೆಗೆಸಿರ್ಲಿಲ್ಲ ಅಂದ್ರೆ ತೆಗೆಸಿಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಲಾಗತ್ತೆ. ಇಲ್ಲ ಅಂದ್ರೆ ಅಥವಾ ನೀವು ಮುಖ್ಯಸ್ಥೆಯ ಜಾಗದಲ್ಲಿ ತೀರಿ ಹೋಗಿದ್ರೆ ಮತ್ತೊಬ್ಬರ ಹೆಣ್ಣು ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬಹುದು. ನಾವು ದುಡ್ಡನ್ನ ಕೊಡ್ತೀವಿ ಅಂತ ಸರ್ಕಾರವೇ ಖುದ್ದಾಗಿ ಹೇಳ್ತಾ ಇದೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮುಖ್ಯಸ್ಥೆ ಬದುಕಿದ್ರು ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಇರುತ್ತೆ ನಿಮ್ದು, ಜೀವಿತ ಪ್ರಮಾಣ ಪತ್ರವನ್ನ ಕರಿತೀವಿ. ಆ ಪತ್ರವನ್ನ ಏನ್ ಮಾಡ್ಬೇಕು, ಯಾವ ಬ್ಯಾಂಕ್‌ನಿಂದ ನೀವು ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್‌ಗೆ ಹೋಗಿ ಅದನ್ನ ಸಬ್ಮಿಟ್ ಮಾಡಿದ್ರೆ ಸಾಕು. ಮತ್ತೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಸೊ ಅಧಿಕೃತ ಮಾಹಿತಿ ಇದಾಗಿತ್ತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.